ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅನ್ನೋದಾದರೆ ನಿಮ್ಮ ಕಣ್ಣಲ್ಲಿ ನೀವೇ ನಂಬೋದಿಲ್ಲ, ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು. ಮತ್ತು ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಸಹ ಕೂಡ ಕಪ್ಪಾಗುತ್ತೆ. ಅಲ್ಲದೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಸಹ ಕೂಡ ಆಗೋದಿಲ್ಲ. ನೀವು ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಹೇರ್ ಡೈಗಳಲ್ಲಿ ತುಂಬಾ ಒಂದು ಕೆಮಿಕಲ್ಸ್ ಅನ್ನೋದು ಇರುತ್ತೆ. ಅದರಿಂದ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿರ್ಬೋದು, ತಲೆಯಲ್ಲಿ ತುರಿಕೆ ಆಗಿರ್ಬೋದು, ನಂತರ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕ್ರಿಯೇಟ್ ಆಗ್ತಾ ಬರುತ್ತೆ. ಸೊ ಆ ರೀಸನ್ಗೆ ಆದಷ್ಟು ನ್ಯಾಚುರಲ್ ಆಗಿ ನಾವು ಈ ಒಂದು ಹೇರ್ ಡೈನ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ರೆಡಿ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನಾನು ಮೊದಲನೇದಾಗಿ ಕರಿಬೇವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್, 2 ಟೇಬಲ್ ಸ್ಪೂನ್ಗಿಂತ ಹೆಚ್ಚಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಜಾಸ್ತಿ ಬೇಕಾಗೋದಿಲ್ಲ ನಮಗೆ. ಸೊ ಆ ರೀಸನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ ಆದರೆ ಸಾಕಾಗುತ್ತೆ. ಈ ಎರಡೂ ಅಷ್ಟೇ ಸ್ನೇಹಿತರೆ, ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಸಂಪೂರ್ಣವಾಗಿ ನೀವು ಅಲೋವೆರಾ ಜೆಲ್ನಿಂದ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಫ್ರೆಶ್ ಅಲೋವೆರಾ ಜೆಲ್ ಇದ್ದರೆ ಅದನ್ನೇ ಯೂಸ್ ಮಾಡಿ, ಇಲ್ಲ ಅನ್ನೋದಾದರೆ ನೀವು ನಾರ್ಮಲ್ ಆಗಿ ರೆಡಿಮೇಡ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡಿಕೊಂಡು ಆದಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸುಮಾರು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ಯಾಕೆ ಅನ್ನೋದಾದರೆ ಅಲೋವೆರಾ ಜೆಲ್ ಸ್ಪೆಷಲಿ ಒಂದು ತಲೆ ಕೂದಲನ್ನು ಸ್ಮೂತ್ ಮಾಡುತ್ತೆ. ನೀವು ನಾರ್ಮಲಾಗಿ ಯೂಸ್ ಮಾಡುವಂತಹ ಏರ್ ಡೈಗಳು ಏನಪ್ಪ ಅನ್ನೋದಾದರೆ ಅದು ಕೂದಲನ್ನೆಲ್ಲ ಸಹ ಕೂಡ ಡ್ರೈ ಮಾಡ್ತಾ ಬರುತ್ತೆ. ಆ ಡ್ರೈನೆಸ್ ಆಗಬಾರ್ದು ಅನ್ನೋ ರೀಸನ್ಗೆ ನಾನಿಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ನಂತರ ಇದನ್ನು ಸಂಪೂರ್ಣವಾಗಿ ತೆಂಗಿನೆಣ್ಣೆಯಿಂದ ನಾನು ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ತೀನಿ. ಆದಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ತೆಂಗಿನೆಣ್ಣೆ ಜಾಸ್ತಿ ಎಣ್ಣೆಣ್ಣೆ ಆದ್ರೂ ಆ ಕಲರ್ ಅನ್ನೋದು ನಿಮ್ಮ ತಲೆ ಕೂದಲಲ್ಲಿ ಉಳಿಯೋದಿಲ್ಲ. ಸೊ ಆ ರೀಸನ್ಗೆ ಆದಷ್ಟು ನಿಮಗೆ ತಿಳಿದಿರುತ್ತಲ್ವಾ ಆ ಒಂದು ಹೇರ್ ಡೈ ಅನ್ನೋದು ಯಾವ ಒಂದು ಕನ್ಸಿಸ್ಟೆನ್ಸಿಲಿರುತ್ತೆ ಅಂತ. ಬ್ರಷಲ್ಲಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಬೇಕು ತಲೆ ಕೂದಲಿಗೆ. ಸೊ ಆ ರೀತಿಯಾಗಿ ನೋಡಿಕೊಂಡು ತೆಂಗಿನೆಣ್ಣೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಅಂತ ಕಪ್ಪಾಗಿ. ಸೊ ಇದನ್ನು ಯಾವ ರೀತಿಯಪ್ಪ ತಲೆಗೆ ಹಚ್ಚೋದು ಅನ್ನೋದಾದರೆ, ತಲೆಗೆ ಹಚ್ಚೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಒಂದಿಷ್ಟು ಸಾಕೊಡಲು ಜಿಡ್ಡಿನಂಶ ಇರಬಾರ್ದು ತಲೆಯಲ್ಲಿ. ಅಂದರೆ ಯಾವುದೇ ರೀತಿಯಾದಂಥ ಹೇರ್ ಆಯಿಲ್ನ ಹಚ್ಚಿರಬಾರ್ದು. ನಂತರ ನಾರ್ಮಲ್ ಆಗಿ ಹೇರ್ ಡೈನ ಯಾವ ರೀತಿಯಾಗಿ ಹಚ್ತಿರೋ ಸೊ ಅದೇ ರೀತಿಯಾಗಿ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ ಒಂದು 3-4 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡೋದು ಅಷ್ಟೇ. ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ 100% ರಿಸಲ್ಟ್ ಅನ್ನೋದು ಕೊಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.